ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟೋ ವರ್ಷ ಆದ್ಮೇಲೆ ಕಣ್ಣಿಗೆ ಕಾಣಿಸ್ಕೊಂಡಿದ್ದೀರಲ್ಲ ದೇವರು, ನನ್ನ ಮೊಮ್ಮಕ್ಕಳನ್ನ ಕರಿತೀನಿ ರೀ. ನಾಗ, ಸೋಮ ಬರ್ರೋ, ನಿಮ್ಮ ತಾತ ಬಂದಿರ ಬರ್ರೋ. ಬೇಡ ಅಂತ ಹೇಳಿ. ಬ್ಯಾಡ ಜಯ್ಯ, ಬ್ಯಾಡ. ಯಾಕೆ ಅವರು ನಿಮ್ಮ ವಂಶದ ಕುಡಿನ ಬೇಡ ಅಂತ ಇದ್ದೀರಾ? ಒಳ್ಳೆ ಜೋಡಿ ಹುಲಿ ಮರಿಗಳಿದ್ದಂಗವ್ರೆ ದೇವರು. ಅವರು ರಾಣಿ ಕಣ್ಣಿಗೆ ಬಿದ್ಬಿಟ್ಟವ್ರೆ ದೇವರು. ಸೋಮನ್ ಹಾಕೊಂಡು ರುಬ್ತಾ ಇದ್ದಾಳೆ ದೇವರು. ಅವಳಿಗೆ ಸರಿಯಾದ ಪಾಠ ಕಲಿಸ್ಬೇಕು ದೇವರು. ಅದಕ್ಕೆ ಕರಿತೀನಿ, ಅವ್ರಿಗೂ ಆಶೀರ್ವಾದ ಮಾಡ್ಬಿಡಿ ದೇವರು. ಜಯ್ಯ, ನೀನು ಇಲ್ಲೇ ತಪ್ಪು ತಿಳ್ಕೊಂಡಿರೋದು. ನಮ್ಮ ಮನೇನ ಉಳಿಸಕ್ಕೆ ಬಂದಿರೋ ದೇವತೆ ನಮ್ಮ ರಾಣಿ. ಏನು ರಾಣಿ ನಮ್ಮ ಮನೆ ಉಳ್ಸಕ್ ಬಂದವಳ? ಹ್ಞೂ ಜಯ್ಯ, ನಿಮ್ಮ ಮೊಮ್ಮಕ್ಕಳವರಲ್ಲ ಸೋಮ ನಾಗ, ಅವರಿಬ್ಬರೂ ಮಾಡಬಾರ್ದು ಪಾಪ ಮಾಡಿ ಎಲ್ಲ ನಿನ್ನ ಮ್ಯಾಕ್ ಹಾಕ್ತಾರೆ. ಆ ಪಾಪಗಳನ್ನೆಲ್ಲ ನೀನು ಹೊತ್ಕೊಂಡು ನೀನು ನರಕಕ್ಕೆ ಹೋದ್ರೆ ಸ್ವರ್ಗದಲ್ಲಿ ನಾನು ಒಂಟಿಯಾಗಕ್ಕಿಲ್ವಾ? ಬಿಡ್ತು ಅನ್ನೋದು ಯಾವುದು? ನಾನು ಸೊತ್ತು ಸ್ವರ್ಗಕ್ಕೆ ಬರಬೇಕು, ನಿಮ್ಮ ಜೊತೆಗಿರ್ಬೇಕು. ಅದಕ್ಕೆ ಏನು ಮಾಡಬೇಕು ಹೇಳಿದೆ ಅವರು? ರಾಣಿ ಮನು ಅಮ್ಮನೂ ಚೆನ್ನಾಗಿ ನೋಡ್ಕೊಬೇಕು. ಏನು ಅಮ್ಮನ? ಅಯ್ಯೋ ದೊರೆ, ಯಾಕೆ ಹಿಂಗೆ ಹೇಳಕ್ ಹೋದ್ರಿ? ಅಮ್ಮ ಅಂದರೆ ಮನುಗೆ ಅಮ್ಮ ಜಯ್ಯ. ಅಷ್ಟು ಗೊತ್ತಾಗಕ್ಕಿಲ್ವ ನಿಂಗೆ? ನೀನೇನು ಪೆದ್ದಿನ? ತಪ್ಪಾಯ್ತು ದೇವರು. ಇನ್ಮೇಕೆ ಅವನು ಚಂದ ನೋಡ್ಕೋತೀನಿ. ನೆನ್ಪಲ್ಲಿಟ್ಕೋ ಜಯ, ನನ್ನ ರಕ್ತ ಅಂತ ನಾಗ ಸೋಮನ್ ಜೊತೆಗೆ ನೀನು ನಿಂತ್ಕೊಂಡ್ರೆ ನಿನ್ನ ರಕ್ತನೇ ಕುಡಿದು ಬಿಡ್ತಾರೆ. ರಕ್ತ ಹೋದ್ಮೇಲೆ ನಾವೆಲ್ಲ ಒಂಟಿಯಾಗಿ ಮಣ್ಣಾಗಬೇಕು. ನಾನು ನೋಡು, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಸತ್ತು ಸ್ವರ್ಗದಾಗಿಲ್ವಾ? ಇರೋ ಅಷ್ಟು ದಿನಾನೂ ಒಳ್ಳೆ ಕೆಲಸ ಮಾಡ್ಕೊಂಡಿರಬೇಕು. ಜಪ್ತಿ ಮಡ್ಕ್ಯ ಆಗಕ್ಕಿಲ್ಲ ಅಂದರೆ ಹೇಳು, ನಾನು ಈಗಲೇ ಹೊಂಟು ಬಿಡ್ತೀನಿ. ಇಲ್ಲ ದೇವರು, ನಿಮ್ಮ ಮಾತು ಕೇಳ್ತೀನಿ. ಒಂದೇ ಒಂದು ಕಿತ ನಿಮ್ಮ ಕೈ ಮುಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ದೇವರು. ಹೊರಟೋಗ್ಬಿಟ್ರ? ಇದೇನು ಕನಸು ನನಸು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಆದರೆ ಈ ವಯಸ್ಸನ್ನ ಬಂದು ನಂಗೆ ದರ್ಶನ ಕೊಟ್ಬಿಟ್ರಲ್ಲ, ಅಷ್ಟೇ ಸಾಕು. ಅಜ್ಜ, ನಿಮ್ಮ ಹೆಸರನ್ನ ಉಪಯೋಗಿಸ್ಕೊಂಡು ನಾವು ಈ ಕೆಲಸ ಮಾಡಿಬಿಟ್ಟು, ನಾವು ಏನೇ ಕೆಲಸ ಮಾಡಿದ್ರೂ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇರ್ತದೆ. ನಿಮಗೆ ಬೇಜಾರಾಗಿದ್ದಿದ್ರೆ ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ